ತೆನಾಲಿ ರಾಮಕೃಷ್ಣನ ಕತೆ ಭಾರತೀಯ ಇತಿಹಾಸದಲ್ಲಿ ಪ್ರಸಿದ್ಧವಾದ ಒಂದು ವ್ಯಕ್ತಿತ್ವವಾಗಿದೆ. ಅವರು ತಮ್ಮ ಚಾಲಾಕಿ, ಪರಿಚಯದ ಮತ್ತು ಹಾಸ್ಯಕ್ಕಾಗಿ ಹೆಮ್ಮೆಪಡಲಾಗುತ್ತಿತ್ತು. ಅವರ ಕಥೆಗಳು ನೀತಿಯ ಕಲಿಕೆ ಮತ್ತು ಮನೋರಂಜನೆಗಾಗಿ ಪೀಳಿಗೆಯಿಂದ ಮಂಗಳಗೊಳ್ಳುತ್ತವೆ. ತೆನಾಲಿ ರಾಮಕೃಷ್ಣನು ಯಾವುದೇ ವಯಸ್ಸಿನಲ್ಲಿಯೂ ತಮ್ಮ ಚಿಕ್ಕ ಗಾತ್ರವನ್ನು ಮತ್ತು ಗಂಭೀರತೆಯನ್ನು ತೋರುತ್ತಿದ್ದ ಸರಳವಾದ ಒಂದು ಗ್ರಾಮದಲ್ಲಿ ಹುಟ್ಟಿದರು. ತೆನಾಲಿ ಎನ್ನುವ ಅವರ ಹೆಸರಿನ ಕಾರಣ ಅವರ ಹುಟ್ಟಿದ ಸ್ಥಳವಾಗಿತ್ತು. ತೆನಾಲಿ ರಾಮಕೃಷ್ಣನ ಒಂದು ಹೊಸದಾದ ಕಥೆಯು ವಿಜಯನಗರ ಸಮ್ರಾಟ ಕೃಷ್ಣದೇವರಾಯನ ಸಾಮನೆ ಸಂಭವಿಸಿತು. ಸಮ್ರಾಟನಿಗೆ ತೆನಾಲಿ ರಾಮಕೃಷ್ಣನ ಹೆಸರು ತಿಳಿದಿತ್ತು ಮತ್ತು ಅವರ ಚಾಲಾಕಿಯನ್ನು ಪರೀಕ್ಷಿಸಲು ಆಸಕ್ತನಾಗಿದ್ದನು. ಸಮ್ರಾಟನು ತೆನಾಲಿ ರಾಮಕೃಷ್ಣನ ಮುಂದೆ ಬಂದು ಅವನಿಗೆ ಒಂದು ಕಟ್ಟುಕತೆಯನ್ನು ಕೇಳಿದನು. ಅವನು ಒಂದು ಸಣ್ಣ ಪುಸ್ತಕದಲ್ಲಿ ಅನುಕ್ರಮಿಸಿದ ಹುಳಿಯನ್ನು ತೋರಿಸಿದನು ಮತ್ತು ಅವನಿಗೆ ಅದರ ಸಂಖ್ಯೆಯನ್ನು ಹೇಳಿದನು. ತೆನಾಲಿ ರಾಮಕೃಷ್ಣನು ಚಿಂತೆಯಿಲ್ಲದೆ ಅಂತಿಮ ಸಂಖ್ಯೆಯನ್ನು ಹೇಳಲು ಅಂತಿಮ ಸಂಖ್ಯೆಯನ್ನು ತೋರಿಸುವುದಕ್ಕಾಗಿ ಅರಸನು ತೆನಾಲಿ ರಾಮಕೃಷ್ಣನಿಗೆ ಹಿರಿದ ಅಳತೆಯ ಬೋರನನ್ನು ತೋರಿಸಿದನು. ತೆನಾಲಿ ರಾಮಕೃಷ್ಣನು ಬೋರನಿಗೆ ಚಿಂತೆಯಿಲ್ಲದೆ ಚೀಟಿಯನ್ನು ಹೇಳಲು ಅರಸನಿಗೆ ಅಳತೆಯನ್ನು ಕೇಳಿದನು. ತೆನಾಲಿ ರಾಮಕೃಷ್ಣನು ತನ್ನ ಚಾಲಾಕಿಯಿಂದ ಅರಸನಿಗೆ ಮತ್ತು ಆತನ ದರ್ಬಾರದವರಿಗೆ ಬಹಳ ಮೆಚ್ಚುಗೆಯನ್ನು ಮಾಡಿದನು. ಇಂತಹ ಕಥೆಗಳು ತೆನಾಲಿ ರಾಮಕೃಷ್ಣನ ಚಾಲಾಕಿ, ಜ್ಞಾನ ಮತ್ತು ಅವನ ತೀಕ್ಷ್ಣತೆಗಳನ್ನು ಅವರ ಹಾಸ್ಯದಿಂದ ಮತ್ತು ಅದ್ಭುತ ರೀತಿಯಲ್ಲಿ ತೋರಿಸುತ್ತವೆ.